ಹಲೋ ಹಾಯ್ ಶುಭ ಸಂಜೆ ಎಲ್ಲರಿಗೂ. ನಾವಿವತ್ತು ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಪುರಿ ಅಕ್ಕಿ ಗಂಜಿ. ಇದೇನಕ್ಕಪ್ಪ ಮಾಡ್ತಾ ಇದೀವಿ ಅಂದರೆ ಸಣ್ಣ ಮಕ್ಕಳಿಗೆ ಜ್ವರ ಬಂದಿದ್ದಾಗ ಸುಸ್ತಾಗಿದ್ದಾಗ ಮಕ್ಕಳು ಊಟ ತಿನ್ನಲ್ಲ, ಊಟ ಸೇರಲ್ಲ. ಅದರಿಂದ ಈ ಗಂಜಿ ಮಾಡಿ ಕುಡಿಸೋದ್ರಿಂದ ಅವ್ರಿಗೆ ಜ್ವರನೂ ಕಮ್ಮಿ ಆಗುತ್ತೆ. ಬೇಕಾದರೆ ನೀವು ಮಾಡಿ ನೋಡಿ. ಇದನ್ನು ಹೇಗೆ ಮಾಡೋದು, ಏನೆಲ್ಲ ಹಾಕಿ ತಯಾರು ಮಾಡೋದು ನೋಡೋಣ ಬನ್ನಿ. 1 ಸ್ಪೂನ್ ಅಕ್ಕಿ, ಅರ್ಧ ಇಂಚು ಶುಂಠಿ, ಸ್ವೀಟ್ ತಿನ್ನೋ ಮಕ್ಕಳಾದ್ರೆ 1 ಇಂಚು ಬೆಲ್ಲ ಅಥವಾ ಅರ್ಧ ಇಂಚು ಬೆಲ್ಲ ಸಾಕು. ಇದನ್ನು ಮಾಡೋದು ಹೇಗೆ ಅಂದ್ರೆ ಬನ್ನಿ ನೋಡೋಣ. ಮೊದಲಿಗೆ ಅಕ್ಕಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು, ಆಗೋ ಥರ ಹುರ್ಕೋಬೇಕು. ಅಕ್ಕಿನ ಹುರಿದಿರೋ ಅಕ್ಕಿನ ಈ ಪಾತ್ರೆಗೆ ಹಾಕೊಂಬಿಟ್ಟು ಸ್ವಲ್ಪ ತೊಳೆದ್ಬಿಟ್ಟು ನೆನೆಸಂಗಿರೋ ನೆನೆಸ್ಬೋದು, ಇಲ್ಲ ಪರವಾಗಿಲ್ಲ. ನೆನೆಸ್ಬಿಟ್ಟು ರುಬ್ಬೋದಕ್ಕೆ ಅಕ್ಕಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಶುಂಠಿ ಹಾಕೊಂಡು ರುಬ್ಬೋಣ. ರುಬ್ಕೊಂಡಾಗಿದೆ. ಸಣ್ಣಗಾದ್ರೂ ರುಬ್ಕೊಂಬೋದು ಅಥವಾ ಪುಡಿ ಪುಡಿ ಆದ್ರೆ ಸಾಕು ಅನ್ನೋರು ಈ ತರ ರುಬ್ಕೊಂಬೋದು. ರುಬ್ಕೊಂಡಾದ್ಮೇಲೆ ಪಾತ್ರೆಗೆ ರುಬ್ಬಿರೋದನ್ನ ಉಯ್ಬೇಕು. ಉಯ್ದು ಕೈ ಬಿಡ್ದಂಗೆ ತಿರುಗಿಸ್ತಾ ಹೋಗ್ಬೇಕು, ಇಲ್ಲಾಂದ್ರೆ ಅದು ಗಂಟಾಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಇದನ್ನ 10 ನಿಮಿಷ ಆದ್ರೂ ತಿರುಗಿಸ್ತಾನೆ ಇರಬೇಕು. ಕೈ ಬಿಡದೆ ಚೆನ್ನಾಗಿ ಬೇಯ್ಬೇಕದು, ಅಕ್ಕಿ ತರ ಇರಬಾರ್ದು, ಚೆನ್ನಾಗಿ ಬೇಯಬೇಕು. ಇದು ಬೇಯ್ತಾ ಈ ಅದಕ್ಕೆ ಬಂದ್ರೆ ಸಾಕು, ತುಂಬಾ ಗಟ್ಟಿಯಾದ್ರೆ ಜೀರ್ಣ ಆಗಲ್ಲ, ಇಷ್ಟಿದ್ರೆ ಸಾಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.